ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನಿಲ್ಲ, ಇವತ್ತು ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ನಾನ್ ವೆಜ್ ಮಾಡ್ತಾಯಿದ್ವು. ಬಟ್ ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲ, ಹಾಗಾಗಿ ಮಾಡ್ತಾ ಇಲ್ಲ. ಅವ್ರಿಗೆ ಯಾಕೋ ಸ್ವಲ್ಪ ಗಂಟ್ಲು ನೋವು ಅಂತ ಇದ್ದರು. ಅದಕ್ಕೆ ಅವ್ರಿಗೆ ಕೆಂಪು ಚಟ್ನಿ ರೊಟ್ಟಿ ಮಾಡಿದ್ದೀವಿ. ನಮಗೆ ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ವಿ. ನಾನು ನನ್ನಿಬ್ಬರು ಮಕ್ಳಿಗೋಸ್ಕರ ಎಗ್ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀವಿ. ಸೊ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಆ ಥರ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮನೆಯಲ್ಲೇ ಬೆಣ್ಣೆ ಇರೋದ್ರಿಂದ ಜಾಸ್ತಿ ನಾನು ಬೆಣ್ಣೆ ಬಳಸ್ತೀನಿ. ಎಗ್ ಫ್ರೈಡ್ ರೈಸ್ಗೆ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಣ್ಣೆ ಹಾಕಿದೆ, ಮೆಲ್ಟ್ ಆಗಿದೆ. ಇದು ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ. ಏನು ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಬಿಸಿ ಇರಲಿ ಅಂತ ಆಳ್ಪಾಸಿ ಹಾಕಿ ಕ್ಲೋಸ್ ಮಾಡ್ತಿದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗಿ ಆನಿಯನ್ ಫ್ರೈ ಆಗಿದೆ. ಇವಾಗ ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಹೆಚ್ಚಾಕರೆ ಚಿಕ್ಕ ಮಗ ತಿನ್ನಲ್ಲ, ಬಾಯಿ ಸಿಕ್ಕರೆ ಅಂತ ಇದು ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ಈ ಥರ ರುಬ್ಬಿದ್ದೀನಿ. ತುಂಬ ಫೈನ್ ಪೇಸ್ಟ್ ಮಾಡಬಾರ್ದು, ತರಕಾರಿ ಆಗಿರಬೇಕು. ಆ ಥರ ಮಾಡ್ಕೊಂಡು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸಾಕಷ್ಟೇ, ಜಾಸ್ತಿ ಬೇಡ. ಚೆನ್ನಾಗಿಲ್ಲ, ಅದೇ ಫ್ಲೇವರ್ ಬಂದರೆ ತಿನ್ನೋಕ್ಕೆ ಅಷ್ಟು ಸುಮ್ಮನೆ ಮೈದಾಗಿರ್ಬೇಕು ಅಷ್ಟು ಟೇಸ್ಟ್. ಇವಾಗ ಇದಕ್ಕೆ ಹೆಚ್ಚಿಟ್ಟಿರೋ ಬೀನ್ಸು ಫ್ರೈ ಆಗಿದೆ. ಅದು ಕ್ಯಾರೆಟ್, ವೆಜಿಟೇಬಲ್ಸ್ ಫ್ರೈ ಆಗಿದೆ. ಅದಕ್ಕೆ ಕ್ಯಾಪ್ಸಿಕಮ್ ಹಾಕೋಣ. ಅಂದರೆ ಜಾಸ್ತಿ ಫ್ರೈ ಆಗಬಾರ್ದು, ಇದು ವೆಜಿಟೇಬಲ್ ಕ್ರಂಚಿ ಆಗಿರಬೇಕು. ಹಾಗೆ ಸರಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಈಗಲೇ ಸಾಲ್ಟ್ ಇದ್ದಿದ್ದಾಗಲಿ ಫ್ರೈ ಆಗಲಿ ಅಂತ ಸಾಕು. ನಾನು ಟೇಸ್ಟಿಗೆ ಕರೆಕ್ಟಾಗಿ ಹಾಕಿದ್ದೀನಿ. ಸ್ವಲ್ಪ ಶುಗರ್ ಆ್ಯಡ್ ಮಾಡೋಣ. ಏಕೆ ಅಂತಂದರೆ ಹೋಟ್ಲಲ್ಲೆಲ್ಲ ಟೇಸ್ಟ್ ಬರಲಿ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ. ಬಟ್ ನಾವು ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ, ಸಾಲ್ಟ್ ಹಾಕ್ತೀವಿ. ವೆಜಿಟೇಬಲ್ಸು ಕೂಡ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿರುತ್ತೆ ತಿನ್ನೋಕ್ಕೆ. ಫ್ರೈಡ್ ರೈಸು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಶುಗರ್ ಆಗಿ. ಫ್ರೈ ಆಗ್ತಿದೆ, ಸ್ವಲ್ಪ ಮುಚ್ಚೋಣ. ಒಂದು 5 ಮಿನಿಟ್ಸ್ ಇದು ಫ್ರೈ ಆಗಲಿ. ಫ್ರೈ ಆಗ್ತಾ ಇದೆ. ಸ್ವಲ್ಪ ಸಾಲ್ಟ್ ಇಟ್ಟು ಬೇಯಬೇಕು ಅಂತ ಈ ಥರ ಮುಚ್ಚಿರೋದು. ಬಾಯ್ಲ್ ಆಗಿದೆ, ಸಾಕು. ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಇವಾಗ ಸ್ವಲ್ಪ ಮೆಣಸಿನ ಪುಡಿ ಹಾಕೋಣ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ತೀನಿ. ನಾನು ಮನೆಯಲ್ಲೇ ಪೌಡ್ರ್ ಮಾಡ್ಕೊತೀನಿ. ಮೆಣಸಿನ ಪುಡಿ, ಜೀರಿಗೆ ಪುಡಿ ಪ್ರತಿಯೊಂದನ್ನು ಮನೆಯಲ್ಲೇ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಮಾಡೋಕ್ಕೆ ಬೇಕಾಗುತ್ತೆ ಅಂತ.
ಬೆಣ್ಣೆ ಹಾಕಿದ್ದೀವಲ್ಲ, ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದಕ್ಕೆ 3 ಎಗ್ ಹೊಡೆದು ಬೌಲಲ್ಲಿ ಹಾಕೊಂಡಿದ್ವು, ಇದನ್ನಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅನ್ಕೋಬಹುದು ನೀವು ಸಾಸೇನು ಬಳಸ್ತಾ ಇಲ್ಲ ಅಂತ. ನಾನು ಯಾವ ಸಾಸು ಬಳಸಲ್ಲ, ಕೆಮಿಕಲ್ ಹಾಕಿರ್ತಾರೆ, ಮಕ್ಳಿಗೆಲ್ಲ ತಿನ್ನಿಸ್ಬಾರ್ದು ಅಂತಾರೆ ಅಂದ್ಬಿಟ್ಟು ನಾವು ಯಾವ ಸಾಸು ಬಳಸಲ್ಲ. ಸೊ ಮನೆಯಲ್ಲಿ ನಾವು ಹೋಮ್ ಮೇಡ್ ಬಟರ್ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಯಾವ ಸಾಸು ಬೇಡ. ಅದಕ್ಕೆ ಬಿಸಿ ಇದೆ, ಇದು ಇಟ್ಕೊಳಕ್ ಆಗ್ತಾ ಇಲ್ಲ. ರೆಡಿ ಇದೆ. ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಸಿಂಪಲ್ ಫ್ರೈಡ್ ರೈಸ್ ಇದು, ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ಆಗಿದೆ ಇದು. ಇವಾಗ ರೈಸ್ ಆ್ಯಡ್ ಮಾಡೋಣ. ಒಲೆ ಮೇಲೇನೆ ಮಿಕ್ಸ್ ಮಾಡ್ಕೋಬೇಕು ರೈಸ್ನ, ಅವಾಗ ಚೆನ್ನಾಗಿರುತ್ತೆ. ಅದು ಬಿಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನ. ಬಿಸಿ ಇದೆ, ಇಟ್ಟಕ್ಕಾಗ್ತಾ ಇಲ್ಲ ಇದು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೆಳಗಡೆ ಸ್ವಲ್ಪ ಬಟರ್ ಹಾಕೋಣ. ಬಟರ್ ಆ್ಯಡ್ ಮಾಡ್ತೀವಿ ಸ್ವಲ್ಪ. ಇವಾಗ ಮೇಲಿಂದ ಬಟರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಬೆಣ್ಣೆನೇ ಬಳಸೋದು, ಮನೆಯಲ್ಲಿ ಇರುತ್ತೆ ಎನಿ ಟೈಮು. ಮಿಕ್ಸ್ ಮಾಡೋಣ. ಸ್ವಲ್ಪ ಬಾಣಲೆ ಚಿಕ್ಕದಾಯಿತು ಅನಿಸ್ತಿದ್ದು. ಇವಾಗ ಫ್ಲೇವರ್ ಚೆನ್ನಾಗಿ ಬರ್ತದೆ.
ಮುಚ್ಚೋಣ ಸ್ವಲ್ಪ ಇದು ಇದರಲ್ಲಿ ಫ್ರೈ ಆಗಲಿ. ಆಗಿದೆ ನೋಡೋಣ. ಸ್ವಲ್ಪ ಬಿಸಿ ಆಗಿದೆ. ಸುಡ್ತೈತಿದು. ತಣದಲ್ಲಿ ಇನ್ನೂ ಮಸಾಲೆ ಇದೆ, ಫ್ರೈ ಮಿಕ್ಸ್ ಆಗಿಲ್ಲ ಸರಿಯಾಗಿ. ಸುಡ್ತೈತಿ ಅಂತ ಬಿಟ್ಟೆ ಅದಾಗಿ ಇಲ್ಲ ಕರೆಕ್ಟಾಗಿ ಇದಾಗಿದೆ ಇವಾಗ. ಸೂಪರ್. ಬಿಸಿ ಬಿಸಿ ಆಗಿರೋ ಎಗ್ ಫ್ರೈಡ್ ರೈಸ್ ರೆಡಿ. ಅಮ್ಮ ಸುಡ್ತಾ ಐತಿ ಇದು. ಆಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಆಗಿದೆ. ಪ್ಲೇಟಿಗೆ ಸರ್ವ್ ಮಾಡೋಣ. ಸೂಪರ್. ಸುಡ್ತಾ ಇದೆ ಚಿನ್ನು. ಆಗಿದೆ. ಇದನ್ನು ಸರ್ವ್ ಮಾಡೋಣ. ಗಾಜಿನ ಪ್ಲೇಟ್ ತಗೊಂಬ ಅಂತ ಹೇಳಿದೆ. ನನ್ನ ಮಗ ಗಾಜಿನ ಪ್ಲೇಟ್ ತೆಗಿಯೋಕ್ಕಾಗಲ್ಲಮ್ಮ ಅಂದ್ಬಿಟ್ಟು ಬಟ್ಲನ್ನ ಸ್ಟೀಲಿನ ಬಟ್ಲನ್ನೇ ತಂದು ಕೊಟ್ಟಿದ್ದಾನೆ. ಸೊ ಫೈನಲಿ ಎಗ್ ಫ್ರೈಡ್ ರೈಸ್ ರೆಡಿ. ವಾವ್.